ಭಾಸ್ಕರಿಗೆ ಮುತ್ತೈದರೆಲ್ಲ ಸೀರೆ ಕೊಡ್ತಾ ಇದ್ದಾರೆ. ನಮ್ಮ ಗಂಡು ಮುತ್ತೈದೆಗೆ ಇವತ್ತು ಸೀರೆ ಕೊಡ್ತಾರೆ ಹೆಣ್ಣಿನ ಕಡೆಯವರು. ಸರಿ 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 ಸರಿ. ಗಂಡ ಹೆಂಗಿರಬೇಕು ಲಕ್ಕ ಲಕ್ಕ ಅಂತ ಹೊಳಿತಿರಬೇಕು. ಕ್ಲಾಸ್ ಇಲ್ಸ ಇಲ್ಲಿ ಬಂದ್ ಪಕ್ಕದಲ್ಲಿ ನಿಲ್ಸ್ಕೊಂಡು ಏನು ಅಸಭ್ಯ ಓದಿಸಿದ್ ಯಾಕೆ? ಇಲ್ಸ ಕ್ಲಾಸ್ ನೆಟ್ಟು ಕಾರ್ ನೆಟ್ಟು ಓಡ್ಸತ್. ಸಾರಿ ಭರತ್ ಕಾಯಿಸ್ಬಿಟ್ಟೆ. ಓಕೆ, ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ತೋರ್ಸಕ್ ಹೊರಟಿರೋದು ನನ್ನ ಫ್ರೆಂಡ್, ನಮ್ಮ ಜೊತೆ ಸ್ಕೂಲಲ್ಲಿ ಓದಿರೋಂಥ ಫ್ರೆಂಡ್ ಇವತ್ತು ಒಂದು ಎಂಗೇಜ್ಮೆಂಟ್ ಆಗ್ತಾ ಇದೆ. ಹಾಗಾಗಿ ಆ ಎಂಗೇಜ್ಮೆಂಟಲ್ಲಿ ನಾವು ಏನೆಲ್ಲ ಫನ್ ಮಾಡ್ತೀವಿ, ಹೇಗಿರ್ತೀವಿ ಅಂತೆಲ್ಲ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಓಕೆ, ನೀನೇನು ಹೇಳ್ತೀಯ? ಏನು ನಾವು ನಮ್ಮ ಹುಡುಗ ಎಂಗೇಜ್ಮೆಂಟ್ ಆಗ್ತೀನಿ, ಏನು ಹೇಳ್ತೀಯ ಹೇಳೋ ನೀನು? ತುಂಬಾ ಖುಷಿ ಆಗ್ತಿದೆ. ಹಾ, ಏನೋ ಒಂಥರ ಹೊಸ ಫೀಲ್ ಆಗ್ತಾ ಇದೆ. ಆಶ್ಚರ್ಯ ಅನಿಸ್ತಿಲ್ವಾ ನಿಂಗೆ? ಯಾವ್ದೋ ಮಕ್ಕಳು ಎಂಗೇಜ್ಮೆಂಟ್ ಹೋದಂಗ ಆಗ್ತಾ ಇದೆ. ಹಂಗೆ ನೀನು ಇಷ್ಟೊತ್ತು ನಮಗೆ ಕಾಯಿಸ್ದೆ. ಏನ್ ಹಂಗೆ ಫ್ರೆಂಡ್ ಎಂಗೇಜ್ಮೆಂಟ್ಗೆ ಹೋಗ್ತಿರೋದು? ಅಯ್ಯೋ ಅಯ್ಯೋ, ಏನ್ರಿ ಇಷ್ಟೊತ್ತು ಬೇಕಾ ನಿಮಗೆ ಬರಕ್ಕೆ? ಓಕೆ ಗಾಯ್ಸ್, ಈಗ ನಮ್ಮ ಫ್ರೆಂಡ್ಸ್ ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಇವರು ಬಾಲ್ಶಾಯಸ್, ಇವರು ಭಾರ್ಗವ್, ಭರತ್ ಅಂಡ್ ಹಿಯಲ್ ಅಂಡ್ ನಿಮ್ಮ ಹೆಸರು ಒನ್ ಅಂಡ್ ಓನ್ಲಿ ಭೂಮಿಕಾ ಶೆಟ್ಟಿ ಅಂತ. ಅವರು ತೀರ್ಥಹಳ್ಳಿ ಮೂಲದವರು. ಅಲ್ಬಿಡೋ, ಫೋಕಸ್ ಆಗ್ತಿ, ಅಲ್ಬಿಡೋ. ನೀವಾಗಿ ಬ್ರೋ ಈ ತರ ಎಲ್ಲ ಇರ್ಬಾರ್ದು. ಮಾಡ್ತೀನಿ. ಪ್ಯಾನಿಕ ಬೇಡ, ಗಾಬರಿ ಬೇಡ. ಬಾ ಬಾ ಬಾ, ಕೊನೆಗೆ ನಾವೇ ಕತೆ. ಬಾರ 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 ಬಾರ. ಏನೋ ಏನೋ ಏನೋ. ಸರಿ, ಊಟಕ್ಕೆ ಹೋಗೋದ ಈಗ? ಅಷ್ಟೇನಾ? ಈ ಸಂಭ್ರಮಕ್ಕೆ ಯಾವ ಕಾಲಕ್ಕೆ ಮಾಡೋದ ರಿಂಗ್ ಎಕ್ಸ್ಚೇಂಜ್? ನೋಡಿ ಗಾಯ್ಸ್, ಜೊತೆಲಿ ಓದಿದ್ ಹುಡ್ಗ ನಮ್ಮನ್ನೆಲ್ಲ ಬಿಟ್ಟು ಅವ್ನ್ ಫಸ್ಟ್ ಎಂಗೇಜ್ಮೆಂಟ್ ಆಗ್ತೀಯಾನೆ. ಆಮೇಲೆ ಒಂದು ಗೊತ್ತಾಗತ್ತೆ. ಏನ್ ಭಾಸ್ಕರ್, ಏನಂತೀಯ? ನಿಂಗೆ ಎಂಗೇಜ್ಮೆಂಟ್ ಆಗ್ತಾ ಇದೆ ಈ ವಯಸ್ಸಿಗೆ? ಕಲಿತೀವಿ. ನಿಂಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ಆಗಿದೆ ತಾನೆ ನಿಂಗೆ? ಹೇಳ ಬಂದಿದೆ. ನೀವು ಅದು ಪ್ರೀ ಪ್ಲಾನ್ ಇತ್ತು, ಬಟ್ ನಂದು ಸಡನ್ ಪ್ಲಾನ್ ಆಯ್ತು. ಹುಡುಗಿ ಹೆಂಗ್ ಸಿಕ್ತು ಅಂತ ಹೇಳ್ತಾವ್ ನಮ್ಮ ಹುಡುಗ. ಹೇಳಿ ಹೇಳಿ ಹೇಳಿ. ನಾಚ್ಕೊಂಡ್ಬೇಡ, ಹೇಳ. ಸೈಕಾದೆ ನೀನು ತುಂಬಾ ಲೈಕಾದೆ. ನೋಡಿದ್ ನಮ್ ತಾಕತೆ ಇದು. ಆಕ್ಚುಲಿ ಮಾರಿಕಂಬ ಜಾತ್ರೆ ಕುಂದಾಗ್ಲಿ ಬಂದಿತ್ತು. ನಾವೇ ಮಾರಿಕಂಬ ಜಾತ್ರೆ ನೋಡ್ಬಾರ್ದು. ನೆಕ್ಸ್ಟ್ ಏನಾದ್ರು ಇಂಟರ್ವ್ಯೂ ಕ್ವಶನ್ ಕೇಳ. ಜಾತ್ರೆಯಲ್ಲಿ ಬಂದಿತ್ತು ಟೈಮಲ್ಲಿ, ಜಾತ್ರೆ ಟೈಮಲ್ಲಿ ಆಮೇಲೆ ಫಸ್ಟ್ ಟೈಮ್ ಮನೆಗೆ ಹೋದಾಗ ಇದ್ದಿತ್ತು. ಭಯ ಆಯ್ತು. ಅದೇ ಏನಾಯ್ತು? ಕೈಯಲ್ಲಿ ಮೆಹಂದಿ ನೋಡು. ಬ್ರೋ, ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಚೆನ್ನಾಗ್ ಗೊತ್ತಿಲ್ಲ ಸ್ವಲ್ಪ ಜೋರಾಗಿ ಮಾತಾಡ್ರ. ಅವಳು ಏನಂತ ಫಸ್ಟ್ ನೀನು ನೋಡಿ? ಬೈಕ್ ಇಲ್ಲ, ಮೈಕ್ ತರಬೇಕಾಗಿತ್ತೇನೋ. ನಿಮ್ಮ ಅಪ್ಪ ಕೊಡ್ತಾನೆ. ಮದ್ವೆಗೆ ಬೇರೆ ಇರುತ್ತೆ. ಹೇಳೋ, ಏನ್ ಮಾತುಕತೆ ನೋಡಿದ್ದು ತಾತ ಎಲ್ಲ ಫಸ್ಟ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಹುಡುಗಿ ಏನಂತ ಚಿನ್ನ? ಭಾಸ್ಕರ್ ತಮ್ಮ. ಇವನೇ ಸರ ಚಿನ್ನದ ಹಾಯ್ ಹಾಯ್ ಹಾಯ್.
ಏನ್ ಅನಿಸ್ತಿದ್ಯಾ ನಿಮ್ಮ ಅಣ್ಣನ್ ಕಥೆ? ಸರಿ ಇರೋ ಆಮೇಲೆ ಸಿಕ್ ಭಾಸ್ಕರಿಗೆ ಮುತ್ತೈದೆಯರೆಲ್ಲ ಸೀರೆ ಕೊಡ್ತಾ ಇದ್ದಾರೆ. ನಮ್ಮ ಗಂಡು ಮುತ್ತೈದೆಗೆ ಇವತ್ತು ಸೀರೆ ಕೊಡ್ತಾರೆ ಹೆಣ್ಣಿನ ಕಡೆ. ನಿನ್ ಗಂಡ ಹೆಂಗಿರಬೇಕು ಲಕ್ಕ ಲಕ್ಕ ಅಂತ ಹೊಳಿತಿರಬೇಕು ಪ್ರೀತಿಯಾಗಿ ನೋಡಬೇಕು. ಸರಿ 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 ಸೀರೆ ಅಲ್ಲ ಡ್ರೆಸ್ ಕೊಡ್ತಾ ಇದ್ದಾರೆ ಎಂಗೇಜ್ಮೆಂಟ್ ಕೊಡ್ತಾರೆ. ಕೊನೆಗೂ ನಮ್ಮ ಹುಡುಗ ಎಂಗೇಜ್ಮೆಂಟ್ ಆಗುತ್ತಾ ನಮ್ಮ ಜೊತೆ ಸ್ಕೂಲಲ್ಲಿ ಚಡ್ಡಿ ಹಾಕೊಂಡು ಬರ್ತಿದ್ದ. ಅವತ್ತು ಎಂಗೇಜ್ಮೆಂಟ್ ಆಗುತ್ತಾ ತುಂಬ ಸಣ್ಣ ವಯಸ್ಸು ಏನಲ್ಲ ಆದರೂ ಸಣ್ಣ ವಯಸ್ಸು ನೋಡಿ. ಜೋಡಿಗೆ ನಿಮ್ಮ ಒಂದು ಬ್ಲೆಸ್ಸಿಂಗ್ ಇರಲಿ ಅಂತ ಹೇಳ್ತಾ ಏನು ಖುಷಿ ನೋಡ್ರಿ ನಮ್ಮ ಹುಡುಗ ಲಡ್ಡುಗೊಂದು ಬಾಯ್ ಬಿಟ್ಟ ಅಂತ ಹೇಳ್ತಾ ಇತ್ತು. ಅಷ್ಟು ಖುಷಿ ಆಗೋದು. ರಾತ್ರಿ ನಿದ್ದೆನ ಮಾಡಿರ್ತೀನಿ ಮಾತೇ ಬರ್ತಿಲ್ಲ, ಕಣ್ಣೇ ಕಾಣಿಸ್ತಿಲ್ಲ. ಆಲ್ ದ ಬೆಸ್ಟ್ ನಿನಗೆ. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕಂಗ್ರಾಚುಲೇಷನ್ಸ್ ಬ್ಲಾಕಿ. ನನಗಂತೂ ಬಾಯಿ ಕಣ್ಣು ಮೂಗು ಏನೂ ವರ್ಕೇ ಆಗ್ತಿಲ್ಲ, ಅಷ್ಟು ದಿಗ್ಭ್ರಮೆ ಆಗ್ಬಿಟ್ಟಿದ್ದೀನಿ ನಾನಂತೂ. ಜೂನಿಯರ್ ಭಾಸ್ಕರ್ ಕೀರ್ತನ್ ಅವ್ರಂತಾನ ಗೊತ್ತಿಲ್ಲ, ಬಟ್ ಏನೋ ಇಲ್ಲ. ಭಾಸ್ಕರ್ ಒಪ್ಪೋ ಹುಡುಗಂಗೆ ಸಣ್ಣ ವಯಸ್ಸಲ್ಲಿ ಎಷ್ಟೊಂದು ಡಿಮ್ಯಾಂಡ್. ಟೈಮ್ ನಮ್ಮ ಡಾಕ್ಟ್ರು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದೀನಿ. ಅವಾಗ ಅವ್ರಿಗೆ ಇದೇ ತರ ಹುಡುಗಿರು ಆ ಕಡೆ ಈ ಕಡೆ ನೋಟ್ಸ್ ಕೊಡು ಭಾರ್ಗವ್ ಅಂತ ಏನು ಅವನಿಗೆ ಡಿಮ್ಯಾಂಡ್ ಇರ್ತಾ ನಾವು ಸ್ಕೂಲಲ್ಲಿ ಇರ್ತಾ ಭಾರ್ಗವ್. ಆ ಹ್ಯಾಂಡ್ ರೈಟಿಂಗ್ ಅಂತೂ ಮುಚ್ಚಗಳು ಹ್ಯಾಂಡ್ ರೈಟಿಂಗ್ ನಮ್ ನೋಟ್ಸ್ ಎಲ್ಲ ಬರ್ಸ್ಕೊಳ್ತಾ ಇದ್ವಿ ನಾವು ಕ್ಲಾಸ್ ಅಲ್ಲಿ. ಪ್ರಮೀಳಾ ಮ್ಯಾಮ್ ನಾನ್ ಫೇವ್ರೇಟ್, ಪ್ರಮೀಳಾ ಮ್ಯಾಮ್ ಇಂದು ಮಗು ಇದು. ಸೋಷಿಯಲ್ ಮಿಸ್ಸಿಂಗ್ ನಾವು ಫೇವ್ರೇಟ್. ಮ್ಯಾಕ್ಸ್ ಕನ್ನಡ ಮೇಡಮ್ ಯಾರು ಕನ್ನಡ ದತ್ತು ಪುತ್ರ, ನಮ್ ದತ್ತು ಪುತ್ರ. ಏನು ಆಗಲ್ಲ. ಅಯ್ಯೋ ಎಂತ ಸಭ್ಯಸ್ಥ ವ್ಯಕ್ತಿ ಅನ್ಕೊಂಡಿದೀವಿ ನಮ್ ಡಾಕ್ಟರ್ನ. ಬಾಯಲ್ಲಿ ಕೈ ಕ್ಯಾಟು ಹಾಕ್ಸ್ಕೊಂಡಿದೀರಲ್ರಿ ಡಾಕ್ಟ್ರೇ. ಅವ್ರ ನಾಯಿ ನರಿ ಕ್ಯಾಟು ನೋಡ್ತವೇನ್ರಿ ದನ ಎಲ್ಲ. ಅಲ್ಲಿ ನೋಡಲ್ಲಿ ಚಾರ್ಲ್ಸ್ ಹೋಗ್ಬಿಟ್ಟ. ಚಡ್ಡಿ ಹಾಕೊಂಡ್ ಅದನ್ನೇ ಹೇಳಿ. ಬರ್ತಾರೆ. ಹೊಣ್ಣೆ ಸುರ್ಸ್ಕೊಂಡು ಇನ್ನೊಂದು ಖರ್ಚಿ ಬಿಟ್ಕೊಂಡ್ ಬರ್ತಿದ್ದ. ಈಗ ಎಂಗೇಜ್ಮೆಂಟ್ ಆಗ್ಬಿಟ್ಟ, ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ನಾವಂತೂ ಏನಲ್ಲ ಮೂಕ ವಿಸ್ಮಿತರಾಗಿದಾರಂತೆ. ನೋಡೋಣ ಎಲ್ಲ ನಮ್ಗೆಲ್ಲಾರು ಬಾಳಲು ಈ ಒಂದ್ ದಿನ ಬರ್ಲಿ ಅಂತ ಕೇಳ್ತಾ. ನಿಮ್ಮಿಬ್ರು ಜಗಳ ಆಗಿತ್ತು ಅದೆಲ್ಲ ಹಳೆ ನೆನ್ಪು. ನಾವು ಸಭೆ ನೆನಪುಗಳವೆಲ್ಲ. ಸ್ಕೂಲಲ್ಲಿ ಇರ್ತಲ್ಲ ಬಹಳ ಹೊಡೆದಾಡ್ಕೊಂಡಿದ್ವಿ. ನಾನು ಅವ್ನು ನನಗೆ ಹೊಡೆದ್ರೆ ನಾನು ಅವನಿಗೆ ಹೊಡೆದಿದ್ದೆ. ನಮ್ಮಿಬ್ರು ಇದೆ. ಹೌದು, ಆ ಮಾರ್ಕ್ ಇನ್ನೂ ಇದೆ, ತೋರಿಸ್ತೀಯ ಮಾರ್ಕ್. ಇವನ್ ಏನ್ ಮಾಡಿದ್ದ ಅಂದ್ರೆ ನಮ್ದು ಕೂರ ಬೆಂಚ್ ಸೈಡ್ಗೆ ತಪ್ಪಿಟ್ಟಿದ್ದ, ಹೋಗಿ ಚುಚ್ಕೊಂಡ್ಬಿಟ್ಟಿದ್ದೆ. ಅದೇ ಒಂದ್ ಕಾರಣದಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನಮ್ಮಿಬ್ರು ಸೆಕ್ಷನ್ ನಮ್ಮ ಅಮ್ಮ ಬಂದು ಬೇರೆ ಮಾಡ್ಸಿದ್ವಿ. ಆದ್ರೂ ಸೆಕ್ಷನ್ ಬೇರೆ ಆದ್ರೂ ಫ್ರೆಂಡ್ಶಿಪ್ ಇದೆಯಲ್ಲ. ಪಾಂಡ್ ಬಂದಲ್ಲ. ಈಗ ಅವನಿಗೆ 30 ವರ್ಷ, ನನಗೆ 27 ವರ್ಷ. ಆದ್ರೂ ಆ ಫ್ರೆಂಡ್ಶಿಪ್ ಉಳಿದಿದೆ ಅಂತ. ಅಲ್ವಾ ನಿಮ್ಗೆ ನಂಬಿಕೆ ಇಲ್ವಾ? ನಿಂತ್ಕೊಳ್ಳೋಣ ಸರ್, ನಿಂತ್ಕೊಳ್ಳೋಣ. ಆದ್ರೂ ಮದ್ವೆ ಆಗಿಲ್ಲ, 2 ಮಕ್ಳಿಗೆ. ಅಲ್ಲ ಒಳ್ಳೆ ನಮ್ ದೊಡ್ಡಪ್ಪನ್ ತರ ಅವನೇ. ಅಜ್ಜಿನ ಇಲ್ಲ ಅವರೆಲ್ಲ ಕರೆಕ್ಟ್ ಆಗಿದಾರ ಅವ್ರವ್ರ ಏಜಿಗೆ. ಇವನ್ ಮಾತ್ರ ದೊಡ್ಡಪ್ಪನ್ ತರ ಆಗವನೆ. ನಾವೆಲ್ಲ ಕರೆಕ್ಟ್ ಆಗಿದೀವಿ. ಇಲ್ಲ ಅವನು ಆಲ್ರೆಡಿ ಡೌನು. ಸ್ಟಾಕಿಂಗ್ ಏನು ಅವ್ರಿಗೆ ಬೇಗ ತಿನ್ನಿಸ್ತೀನಿ. ಅಯ್ಯಯ್ಯೋ 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 ಹೊಸ ಬೆಳಕು ನಿಧಾನ ಕಣೋ. ಈ ಒಂದು ಐತಿಹಾಸಿಕ ದಿನಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ. ಇದೊಂದು ಇತಿಹಾಸ ಪುಟದಲ್ಲಿ ಈ ದಿನ ನೋಟ್ ಮಾಡಿ ಇಡ್ಬೇಕು. ಇದು ಬೀಗರು ತಪ್ಪೋ ಸಮಾರಂಭ ಈಗ ನಡೀತಾ ಇದೆ. ಬೀಗರು ತಪ್ಪಂತವ್ರೆ.
ಭಾಸ್ಕರ್ ನೀನ್ ತಪ್ಕೊಂಬೇಡ ಕಣ, ಬೀಗ್ರು ಅಷ್ಟೇ. ಭಾಸ್ಕರ್ ತಮ್ಮ ನೋಡಿ, ಆಹಾ ಸ್ಟೈಲ್ ನೋಡಿ, ಇವ್ರಪ್ಪ ಮಾಡ್ತಾರ ಚಿಂಗ ಮಡಿತಾವನೆ ಅವನೇನ ಭಾಸ್ಕರ್ ತಮ್ಮ. ಏ ಬಾಳೆಹಣ್ಣು ಇದೆಯಲ್ಲ, ಬಾಳೆಹಣ್ಣು, ಆ ಬಾಳೆಹಣ್ಣು ತಗೊಂಡ್ಬರ್ತೀಯಾ? ಭಾಸ್ಕರ್ ಇಷ್ಟೊತ್ತು ಖುಷಿ ಇರ್ಲಿಲ್ಲ, ಈಗ ಯಾಕೆ ಖುಷಿ? ಈಗ ನಾವು ಕೇಕ್ ತರ ಹೋಗ್ತಾ ಇದ್ದೀವಿ, ಕೇಕ್ ನೋಡಿ ಎಂತ ಕೇಕ್ ಬರ್ತಿದ್ದೀವಿ ಗಾಯ್ಸ್. ಇದು ನಮ್ಮ ಔಟ್ಫಿಟ್ ಇವತ್ತಿಂದು, ನಮ್ಮ ಆತ್ಮೀಯ ಗೆಳೆಯ, ಜೀವನ ಗೆಳೆಯ. ಏನ್ ಮೇಡಮ್, ಏನಂತೀಯ ನಮ್ಮ ವ್ಲಾಗ್ ಬಗ್ಗೆ? ಚೆನ್ನಾಗಿ ಬರ್ತಾ ಇದೆ, ಹಾಗೆ ಮಾಡ್ತಾ ಹೋಗಿ, ಒಳ್ಳೇದಾಗ್ಲಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಕೇಕ್ ಅಂತ ತೋರಿಸ್ತೀನಿ ಗಾಯ್ಸ್. ಈ ಕೇಕ್ನ ನಾವು ಅಲ್ಲಿ ಕರೆಕ್ಟಾಗಿ ಬರ್ತೇನೆ ತೋರಿಸ್ತೀನಿ. 2 ಬಟರ್ಫ್ಲೈ ಇರೋ ಒಂದು ಅದ್ಭುತವಾದ ಕೇಕನ್ನು ನಮ್ಮ ಹುಡುಗನ ತಗೊಂಡಿದ್ದೀವಿ. ಗಾಯ್ಸ್ ಕೇಕನ್ನು ತಗೊಂಡು ಹೋಗ್ತಾ ಇದ್ದೀವಿ. ಒದುಪಿ ಹಂಗೆ ಡ್ಯಾನ್ಸ್ ಮಾಡ್ತಿದ್ದೆ, ಒದುಪಿ ಆಗಲಿ ಒಟ್ಟು ನಂಬರು. ನಾವು ಗೈಸ್ ಕೇಕ್ ತಗೊಂಡು ಹೋಗ್ತಾ ಇದೀವಿ. ಈ ಕಿತ್ತೋದರೆಲ್ಲ ಆರಾಮಾಗಿ ಕುತ್ಕೊಂಡವ್ರಲ್ಲೇ ಕೇಕ್ ತಗೊಂಡು ಈಗ ಮುಂದೆ ಹೋಗ್ತಾ ಇರ್ತೀವಿ. ಆರಾಮಾಗಿ ಕುತ್ಕೊಂಡು ಮೀಟಿಂಗ್ ಮಾಡ್ಕೊಂಡು, ಹಲೋ ಹಲೋ, ಅಲ್ಲಿ ಟೇಬಲ್ ಅರೇಂಜ್ ಮಾಡ್ರಿ. ಆರಾಮಾಗಿ ಕುತ್ಕೊಂಡು ಮೀಟಿಂಗ್ ಮಾಡೋದಲ್ಲ, ಟೇಬಲ್ ಅರೇಂಜ್ ಮಾಡಿ. ಕಷ್ಟಪಟ್ಟು ಕೇಕ್ ತಗೊಂಬಂದಿದೀವಿ. ಬೇಡ ಬೇಡ, ನೀವ್ ಎಂತ ತೋರ್ಸ ನನಗೆ ಗೊತ್ತು, ಅವೆಲ್ಲ ತೋರ್ಸ್ಬೇಡ. ಈಗ ನಾವು ಕೇಕ್ ಕಟ್ ಮಾಡಕ್ಕೆ ಎಲ್ಲ ತಯಾರಿ ನಡೆಸ್ತಾ ಇದೀವಿ. ಇವ್ರು ಇಲ್ಲೊಂದು ಟೇಬಲ್ ಅಲ್ಲಿ ಇಡ್ತಾ ಇಲ್ಲ. ಏನ್ ಮಾತಾಡ್ತಾರೆ, ಅಲ್ಲೇ ಟೇಬಲ್ ಇದೆ, ಅದನ್ನ ಹೇಳೋಣ ಅಂತ ಹೇಳ್ತಾ ಈ ಕಡೆ ಆ ಕಡೆಗೆ ಏನು ಸುಂದರ ವರವ ಇರೋಣ ಹೊಸ ಜಮಾನ. ಆ ಕಡೆ ನಾನೇ ಇಟ್ಕೊಳ್ಳ, ಅವನೇ ಇಟ್ಕೊಬೇಕು ಜೀವನದಲ್ಲಿ ಇನ್ ಮುಂದೆ. ಆ ಕಡೆ ಅನ್ಸಿ, ಆ ಕಡೆ ನಮ್ಮಕ್ಕ ಕನ್ಸ್ರಿ, ಆ ಕಡೆ ಹೋಗ್ಲಿ. ಆ ಕಡೆ ಬಿಡಿಲಿ, ನಾನೇ ಪಾಪ ನಮ್ಮ ಹುಡುಗ ಹಚ್ಚಿ ಆಮೇಲೆ ಮಂಗಳಾರತಿ ಮಾಡೋಣ. ಆ ಕಡೆ ನಡ್ಕೊಂಡು ಮಂಗಳಾರತಿ ಸರ್ ಈಗಲೇ ಗಾಬರಿ ಆದ್ರೆ ಹೆಂಗ ನೋಡಿ. ಮಂಗಳಾರತಿ ಮಾಡುವ ಬಂದು ಹಂಗೆ ಮಾಡ ಓಸಿ ಕೇಕು ಮಾರ್ಕೆಟ್ ಅಂತಾರೆ, ಅಲ್ಲಿ ಹೋಗಿ ತಿಂತ ಒಳ್ಳೇದು. ನೀನು ಹೋಗ್ತಿದ್ಯಾ? ತಿಂದ್ರಾ? ಚೆನ್ನಾಗೈತೆ ಕೇಕು? ಏನ್ ಮತ್ತೆ ಸಮಾಚಾರ? ನಿಂಗೆ ತಂದಿಲ್ಲ ಮಗ ಅಷ್ಟು ಒಳ್ಳೆ ಬೇಡ ನನಗೆ ಕೇಕ್. ನೀನು ಕಷ್ಟಪಟ್ಟು ದುಡ್ಡು ತಂದೆ ಅಲ್ಲ ಹೋಗಿ, ಅದಕ್ಕೋಸ್ಕರ ಬೇಡ ನನಗೆ ಬೇಡ ಕಣ. ಇರ್ಲಿ, ಇಲ್ಲ ನನಗೆ ಬೇಡ ಕಣ. ಇಲ್ಲ ಬೇಡ ಕಣ, ಬೇಡ ಕಣ. ವ್ಯೂವರ್ಸ್ ಕೊಡ್ತೀನಿ, ವ್ಯೂವರ್ಸ್ ಸಿಗ್ತೀನಿ ಸರ್. ವ್ಯೂವರ್ಸ್ ಸಿಗ್ತೀನಿ. ಓಕೆ ಗಾಯ್ಸ್, ಇದು ನಮ್ಮ 10ನೇ ಕ್ಲಾಸಿನ ಫೇರ್ವೆಲ್ ಫೋಟೋ ನೋಡಿ. ಹೆಂಗೆ ಶೂಟು ಬೂಟ್ ಹಾಕೊಂಡು ಆಗ್ಲೇ ಇರೋ ತರ ಇದ್ವಿ ನಾವೆಲ್ಲ. ಯಾರ್ಯಾರು ಈಗ ನಮ್ಮ ಸಿದ್ಧಾರ್ಥ್, ರಾಹುಲ್, ಗೋಬಿ, ಲಾಂಡ, ನಾನು, ಯೋಗೇಶ್, ಶೇಖರ, ಅರುಣ, ನಮ್ ಭರತ್ ಭಾಟ್ಯ ನೋಡ್ರಿ. ಈಗ ಹೆಂಗೆ ನೋಡ್ರಿ ಹೊಟ್ಟೆ ಬಿಡ್ಕೊಂಡು ಆಗ ನೋಡ್ರಿ ಹಿಂಗೆ ಒಳ್ಳೆ ಮಗು ತರ ಇದ್ದಾವೆ. ಬಟ್ ನಾನ್ ಮಾತ್ರ ಯಾವಾಗ್ಲೂ ಹೀರೋ ತರಾನೇ ಗಾಯ್ಸ್. ಏನಂತೀರಾ? ಮಾತಾಡೋ ಏನ್ರಿ, ನಾವ್ ಯಾವಾಗ್ಲೂ ಹೀರೋ ತರ ಅಲ್ವಾ? ನೀನ್ ಮಾತ್ರ ಯಾಕೆ ಹಿಂಗ್ ಹೊಟ್ಟೆ ಬಿಡ್ಕೊಂಡು ಹಿಂಗಾಗಿದ್ಯಾ? ಭಾಸ್ಕರ್, ಸಂಭ್ರಮಾಚರಣೆ ಎಲ್ಲ ಮುಗೀತಾ? ಬಹಳ ಖುಷಿಯಾಗಿದ್ದೀರಾ? ಏನು ಮಾತೇ ಬರ್ತಿಲ್ವೇನೋ? ಓ ಭಾಸ್ಕರ್, ಆಲ್ ದ ಬೆಸ್ಟ್. ಚೆನ್ನಾಗಿರ್ಲಿ ಜೀವನ. ಅಲ್ಲ ನೀನು ಇದ್ರಲ್ಲಿ ನಡ್ಕೊಂಬರ ನೋಡೋಣ. ನೀನ್ ನಡ್ಕೊಂಬರ ನೋಡೋಣ ಇದ್ರಲ್ಲಿ. ಬೇಡ ಕಾನೂನು ಕೈ ತಗೊಂಬೇಡ. ಓ ನೋಡ, ಅದು ಸೈಡಿಂದ ಬರ್ಬೇಕು. ಏನೋ ಸೈಡಿಂದ ಕ್ಲಾಸ್ ಹೇಳಿ ಸರ್.
ಇಲ್ಸ ಇಲ್ಲಿ ಬಂದು ಪಕ್ಕದಲ್ಲಿ ನಿಲ್ಸ್ಕೊಂಡು ಏನು ಅಸಭ್ಯ ಓದಿಸಿದ್ ಯಾಕೆ ಆ ಇಲ್ಸ ಕ್ಲಾಸ್ ನೆಟ್ಟು ಕಾರ್ ನೆಟ್ಟು ಓಡ್ಸೋದ್ ಕಲ್ತ್ಕೊ ಗೊತ್ತಾಯ್ತಾ ಆ ಎಲ್ ಬೇಕೋ ಅಲ್ಲಿ ಇಲ್ಲಿ ಹುಡುಗಿಯರಿಗೆಲ್ಲ ಚುಡಾಯಿಸ್ತೀಯಾ ಆ ಏರ್ಸ ಕ್ಲಾಸ್ ಏರ್ಸ ಅಲ್ಲಿ ಏರ್ಸ ಕ್ಲಾಸು ಗೈಸ್ ನಾವೀಗ ಬಂದಿದ್ದೀವಿ ನಮ್ಮ ಸ್ಕೂಲ್ ಹತ್ರ. ಇದೇ ನಮ್ಮ ಸ್ಕೂಲು, ಸ್ವಾಮಿ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲು. ಈಗ ಏನು ಚೇಂಜ್ ಇಂಟರ್ನ್ಯಾಷನಲ್ ಸ್ಕೂಲ್ ಮಾಡ್ಬಿಟ್ಟವ್ರೆ. ನಾವ್ ಇಲ್ಲೇ ಓದಿದ್ದು. ಇಲ್ಲ ಗ್ರೌಂಡ್ ಆಗಿತ್ತು ಅವಾಗ, ಈಗ ಈ ತರ ಆಗ್ಬಿಟ್ಟಿದೆ. ಎಲ್ಲ ಆಡ್ತಾರೋ ನಮ್ಮ ಸ್ಕೂಲ್ ಮಕ್ಕಳು ಗೊತ್ತಿಲ್ಲ, ಬಟ್ ಅವಾಗೆಲ್ಲ ಬಹಳ ಚೆನ್ನಾಗಿತ್ತು. ಭಾರ್ಗವ್ ನೀನು ಅದೇ ಹೇಳ್ತಿದ್ದೆ ಬಿಡ. ಗಂಗೆ ತುಂಗೆ ಹೇಳ್ತಿರೋದು. ಗೈಸ್ ಈಗ ಎಂಗೇಜ್ಮೆಂಟ್ ನ ಮುಗಿಸ್ಕೊಂಡು ನಾವು ಬಂದಿದ್ದೀವಿ ಶಿವಪ್ಪ ನಾಯಕನ ಅರಮನೆಗೆ ನೋಡೋಣ ಅಂತ. ಇವ್ರು ಯಾರು ಶಿವಮೊಗ್ಗದಲ್ಲೇ ಇದ್ದು ನೋಡಿಲ್ವಂತೆ. ಇನ್ನೊಂದ್ಸಲ ಹೇಳ, ಇನ್ನೊಂದ್ಸಲಿ ಪ್ಲೀಸ್. ಇಟ್ಟೆ ಕರಿತೀರ್ ನೋಡಲ್ಲಿ, ಕರಿತಿದ್ರು ಹೋಗ್ತಾನೆ, ತಿರುಗ್ತಾ ಇಲ್ಲ. ಅದೇ ಯಾವ್ದಾದ್ರು ಹುಡುಗರು ಕರೆದ್ರೆ ಬೇಗ ತಿರುಗ್ತಿದ್ಲು. ಪಾಪ ಒಂದ್ ಮೂಕ ಪ್ರಾಣಿ ಕರಿತಿದ್ದೆ, ತಿರುಗ್ತಿಲ್ಲ ಅವಳು. ನಾವೀಗ ಬಂದಿದ್ದೇವೆ ಶಿವಪ್ಪ ನಾಯಕನ ಅರಮನೆಗೆ. ಬಾರ ಬಾರ, ನಾನು ವಿಡಿಯೋ ಮಾಡ್ಕೊಂತಿದ್ದೀನಿ ಬಾರ. ಫಸ್ಟ್ ಟೈಮಾ? ಫಸ್ಟ್ ಟೈಮ್ ಬರ್ತಿದ್ದೆ. ನೋಡ್ ನೋಡು, ಫಸ್ಟ್ ಟೈಮ್ ಬಂದಿದ್ಯಾ, ಮತ್ತೆ ಎಲ್ಲೂ ಹಾರ್ಬೇಡ ಅಲ್ಲಿ. ರಾಜನ್ ನೋಡಕ್ಕೆ ಈಗ ನಮ್ಮ ಫಸ್ಟ್ ರ್ಯಾಂಕ್ ರಾಜು ಆದಂತ ಭಾರ್ಗವ್ ಅವರು ಈ ಅರಮನೆ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕು. ಹೇ ಮಾತೇಳ. ಇದ್ಯಾವ್ದ ಇದು? ಒಳ್ಳೆ ಮೀಮ್ ಹಾಕ್ತೀನಿ ತಡಿ ಚಂದ್ರ, ಒಳ್ಳೆ ಮೀಮ್ ಹಾಕ ಇದಕ್ಕೆ. ತುರ್ತು ನಿಗಮನ, ತುರ್ತು ನಿರ್ಗಮನ. ಭಾರ್ಗವ್ ನೋಡ್ಕೊಂಬಿಡು, ಇಲ್ಲೇ ಇದೆಯಾ? ದ ರೈಸ್ ಆಫ್ ದ ಕೆಳದಿ ಡೈನಾಸ್ಟಿ ಕನ್ನಡದಲ್ಲೂ ಇದೆ ಅಲ್ಲ, ನೋಡ್ಕೊಂಬಿಡಿ. ಫ್ಯಾಮಿಲಿ ಪೂರ್ತಿ ಡ್ಯಾನ್ಸ್ ಮಾಡ್ತಿದ್ದೆ. ಭಾರ್ಗವ್ ವಿಡಿಯೋಗೋಸ್ಕರ ಏನೆಲ್ಲ ಮಾತಾಡ್ತೀಯ ನೋಡಿ. ಸಾಕು, ಜಾಸ್ತಿ ಆಗ ₹1 ಆಕ್ಟಿಂಗ್ ಮಾಡು. ಹಾ ಸ್ವಲ್ಪ ನೀ ಕೊಡೋದಿಕ್ಕ ₹1 ಮಾಡ್ಬೇಕು. ವಾವ್, ನೋಡೇ ಇಲ್ಲ ಅಂತೆ. ಶಿವಮೊಗ್ಗದಲ್ಲೇ ಇತ್ಕೊಂಡು ಕಿತ್ತೋದ್ ನನ್ನ ಮಗ ಇದನ್ನ ನೋಡಿಲ್ಲ ಅಂತೆ. ನೋಡಿ ಗೈಸ್, ಇದು ನಮ್ಮ ಶಿವಪ್ಪ ನಾಯಕನ ಅರಮನೆ, ನೋಡ್ತಾ ಇರ್ಬೋದು. ಇದು ಪಾಲಂತವರಿಗೆ ಹೊಡೆದು ಸಾಯ್ಸಕ್ಕೆ ಇಟ್ಟಿರುವಂತ ಫಿರಂಗಿ. ಪಾಲಿಗೆ ಕರೆಕ್ಟ್, ಪಾಲಿಗೆ ನಮ್ಮ ಡಾಕ್ಟ್ರಿಗೆ ಶೂಟ್. ಇದು ಇಲ್ಲಿಂದ ಶೂಟ್ ಮಾಡ್ತೀನಿ, ಒಳಗಡೆ ಹಾಕ್ಬೋತೀನಿ, ಇಲ್ಲಿಂದ ಶೂಟ್ ಮಾಡ್ತೀನಿ. ನಿನ್ನ ಒಳಗಡೆ ಕೂರಿಸ್ಬೋದು. ವಾಪಸ್ ಬಂದ್ಬಿಡತ್ತ, ಫಿರಂಗಿನೇ ವಾಪಸ್ ಬಂದ್ಬಿಡತ್ ನೀನ್ ಇರೋ ಹೊಡ್ತಕ್ಕೆ. ಗಟ್ಟಿ ಇದೆಯಾ? ಇಷ್ಟ ಹೇಳಕ್ ಇಷ್ಟಪಟ್ಟ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೊಂದು ಫ್ರೆಂಡ್ಸ್ ಜೊತೆ, ನಮ್ಮ ಸ್ಕೂಲ್ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಕ್ವಾಲಿಟಿ ಟೈಮ್. ಹೀಗೆ ಏನಾದ್ರು ಸ್ಪೆಷಲ್ ವಿಡಿಯೋ ಎಲ್ಲಿಗಾರು ಹೋದಾಗ ಬಂದಾಗ ಮಾಡ್ತಾ ಇರ್ತೀನಿ. ಡೈಲಿ ಬ್ಲಾಗ್ ಅಂತೂ ಮಾಡೋಕ್ಕಾಗಲ್ಲ ಗೈಸ್. ಇಷ್ಟು ಹೇಳಕ್ ಇಷ್ಟಪಡ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಮತ್ತೆ ನಿಮಗೆ ಸದ್ಯದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಂಟಿಲ್ ದೆನ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಟೀಕೆಯನ್ನು ಮಾಡ್ತೀರಾ ಅದನ್ನು ಮಾಡಿರಿ, ತೊಂದರೆ ಇಲ್ಲ. ನೋಡೋಣ, ಏನೋ ಹೊಸದಾಗಿ ಒಂದು ಟ್ರೈ ಮಾಡ್ತಾ ಇದ್ದೀವಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತಾ ಕೊನೆಯದಾಗಿ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾರೆ ಕೇಳೋಣ. ಎಲ್ಲರೂ ಏನೇನು ಹೇಳ್ತೀರಾ ಬೇಗ ಭಾರ್ಗವ್, ಬೇಗ ಅನಿಸ್ತು, ಬೇಗ ತಿರ್ಗಿ ಲೈನ್ ನಿಂತ್ಕೊಳ್ಳಿ. ಟೈಮ್ ತುಂಬಾ ನಗ್ದೆ, ಹಾ ನಮ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಹಾ ತುಂಬಾ ಖುಷಿ ಆಯ್ತು. ಓಕೆ. ಹಾ ಇಬ್ರು ತಿರ್ಗ್ರಿ, ಹೆಣ್ಮಕ್ಳು ಏನ್ ಹೇಳ್ತೀರಾ? ತುಂಬಾ ಖುಷಿ ಆಯ್ತು. ಹಾ ಸಿಕ್ಕಾಪಟ್ಟೆ enjoy ಮಾಡಿದ್ವಿ ಇವತ್ತು. ಹಾ ಆಮೇಲೆ ಭಾಸ್ಕರ್ ಎಂಗೇಜ್ಮೆಂಟ್ ಬಗ್ಗೆ ಆವಾಗ್ಲೇ ಹೇಳಿದಲ್ಲ, ಮಾತೇ ಇಲ್ಲ. ಚೆನ್ನಾಗಿತ್ತು. ಆಲ್ ದಿ ಈಗ ಬೆಸ್ಟ್ ಭಾಸ್ಕರ್. ಭರತ್ ಹಾಗೂ ಪಾಲ್ ಶ್ರೇಯಸ್ ಅವರು ಈ ವ್ಲಾಗ್ ಬಗ್ಗೆ ಏನ್ ಹೇಳ್ತೀರಾ? ಈ ಕಡೆ ಬರ್ರಿ, ಬಿಸಿಲು. ಎಂಗೇಜ್ಮೆಂಟ್ ಬಹಳ ಚೆನ್ನಾಗಾಯ್ತು. ಅದಕ್ಕಿಂತ ಹಾ. ಬಹಳ ಖುಷಿ ಆಗಿತ್ತು. ನಮ್ಮ ಸನತ್ ಶಿವಮೊಗ್ಗ ಅವರು ಎಲ್ಲ ಒಂದು ಕ್ಯಾಪ್ಚರ್ ಮಾಡಿ ಎಲ್ಲರಿಗೂ ಒಂದು ಮೆಮರಿ ತರ ಕೊಡ್ತಾರೆ. ಎಲ್ಲರೂ ಪೇಜ್ ಅನ್ನು ಫಾಲೋ ಮಾಡಿ. ಮುಂದಿನ ದಿನಗಳಲ್ಲಿ ಯೂಟ್ಯೂಬ್ ಅಲ್ಲಿ
ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಇದೆಯಾ? ಫೇಸ್ಬುಕ್ ಇಲ್ಲ. ಇಲ್ಲ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ವಿಡಿಯೋ ಮಾಡಿ ಹಾಕ್ತಿರ್ತಾರೆ. ನಮ್ ಆಪ್ತ ಸ್ನೇಹಿತರು ಅವರು. ಯಾವಾಗಿಂದ ಸ್ನೇಹಿತರು ಹೇಳು? ಯಾವಾಗಿಂದ ಸ್ನೇಹಿತರು? ಚಡ್ಡಿ ಜೋಸ್ತ್ ಅವರು. From LKG to ನಾವು 4 ವರ್ಷ ಇರ್ಬೇಕಾದ್ರೆ ಇಂದನೂ ಈಗ ಜೊತೆಗಿದ್ದೀವಿ ನಾವು. ಈಗ ಅವನಿಗೆ 30, ನಮ್ಗೆ 27. ಅವ್ನಿಗೆ 2 ಮಕ್ಳಿದೆ, ನನಗೆ ಮದುವೆ ಆಗಿಲ್ಲ ಇನ್ನು. ನೋಡಿ ಹೆಂಗಿದೆ ನೋಡ್ರಿ ಅಕ್ಕಲ್. ಭರತ್ ನೀನೇನ್ ಹೇಳ್ತೀಯ? ಎಲ್ಲರೂ ಫಾಲೋ ಮಾಡಿ, ಹಾ, ಎಲ್ಲರೂ ದೇವ್ರು ಒಳ್ಳೇದ್ ಮಾಡ್ಲಿ. ಕಾಪಿ ಇಷ್ಟ ಹೇಳಕ್ ಇಷ್ಟಪಟ್ಟು. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.